ನಮ್ಮ ಸಂತೆಗೆ ಬನ್ನಿ ನೀವು. ನಮ್ಮ ಸಂತೆಗೆ ಬನ್ನಿ. ನಮ್ಮ ಸಂತೆಗೆ ಬನ್ನಿ. ನಮ್ಮ ಸಂತೆಗೆ ಬನ್ನಿ. ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ಸೋಮವಾರ ಮತ್ತು ಶನಿವಾರ ಎಲ್ಲ ಕಡೆ ಸಂತೆಗಳಿರೋದು ಕಾಮನ್. ಆದರೆ ಮಣಿಪಾಲದಲ್ಲಿ ಒಂದು ಸ್ಪೆಷಲ್ ಸಂತೆ ನಡೀತಿದೆ. ಅದೇನಂತ ನೋಡ್ಕೊಂಬರೋಕ್ಕೆ ನಾವು ಬಂದಿದ್ದೇವೆ. ಎಸ್, ಹೆಸರೇ ಹೇಳ್ತಾ ಇದೆ ನಮ್ಮ ಸಂತೆ. ನಮ್ಮ ಸಂತೆಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡ್ಕೊಬರೋಣ ಬನ್ನಿ. ನಮ್ಮ ಸಂತೆಗೆ ಬರ್ತಿದ್ದಂಗೆ ಮೊದಲಿಗೆ ಸಿಗೋ ಸ್ಟಾಲೇ ಉದಯವಾಣಿ ಸ್ಟಾಲ್. ಏನಿದೆ ಅಲ್ಲಿ ನೋಡೋಣ ಬನ್ನಿ. ಉದಯವಾಣಿ ಪ್ರಸ್ತುತಪಡಿಸಿ MIC ಅವರು ಆಯೋಜಿಸುತ್ತಾ ಇರುವಂತಹ ಈ ನಮ್ಮ ಸಂತೆ ಏನಿದೆ ಇದೀಗ 2ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಇಟ್ಟಿದೆ. ನಾವು ನಮ್ಮ ಸಂತೆಯನ್ನು ಶುರು ಮಾಡಬೇಕಿದ್ರೆ ನಮ್ಮ ಉದ್ದೇಶ ಮುಖ್ಯವಾಗಿ ಏನಿತ್ತು ಅಂತ ಹೇಳಿದರೆ, ನಮ್ಮ ಸ್ಥಳೀಯ ಉತ್ಪನ್ನಕಾರರು ಏನಿದ್ದಾರೆ ಅಥವಾ ನಮ್ಮ ಕರಕುಶಲಕರ್ಮಿಗಳು ಯಾರಿದ್ದಾರೆ ಅಥವಾ ಸ್ವಸಹಾಯ ಸಂಘಗಳೇನಿದ್ದಾವೆ, ಸೊ ಅವರಿಗೆ ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ನಾವು ಒದಗಿಸಬೇಕು ಅಂತ. ಬರೀ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಯಾರು ಬೇಕಿದ್ರೆ ಒದಗಿಸ್ಬೋದು, ಅದು ಮಾತ್ರ ನಮ್ಮ ಉದ್ದೇಶ ಆಗಿರಲಿಲ್ಲ. ಅದರ ಜೊತೆಗೆ ಅವರು ಯಾವ ರೀತಿ ತಮ್ಮ ಉತ್ಪನ್ನಗಳನ್ನು ಇನ್ನೂ ದೊಡ್ಡದಾದ ಮಾರುಕಟ್ಟೆಗೆ ವಿಸ್ತರಿಸ್ಬೋದು, ಅದಕ್ಕೆ ಯಾವ ರೀತಿಯಾದ ನಾವು ಸಹಕಾರವನ್ನು ನೀಡ್ಬೋದು. ಮೇ ಬಿ ಈಗಿನ ಕಾಲದಲ್ಲಿ ಎಲ್ರಿಗೂ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ಸೊ ಸೋಷಿಯಲ್ ಮೀಡಿಯಾನ ಅವರು ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು, ಅದರ ಜೊತೆಗೆ ಅವರಿಗೆ ಯಾವ ರೀತಿಯ ಫಿನಾನ್ಷಿಯಲ್ ಏಡನ್ನು ಅವರು ಪಡ್ಕೊಳ್ಬಹುದು, ಸರ್ಕಾರದ ಯೋಜನೆಗಳ ಥ್ರೂ ಆಗಿರ್ಬೋದು ಅಥವಾ ಬೇರೆ ಸಹಕಾರ ಸಂಘಗಳ ಥ್ರೂ ಆಗಿರ್ಬೋದು. ಸೊ ಅದನ್ನೆಲ್ಲ ಒಂದು ಜನರಿಗೆ ತಲುಪಿಸಬೇಕು ಅನ್ನೋ ಹೇಳೋ ಉದ್ದೇಶದಿಂದ ನಾವು ಈ ನಮ್ಮ ಸಂತೆಯನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಖುಷಿ ಆಗ್ತಿದೆ. ಏನಂತ ಹೇಳಿದರೆ, ಕಳೆದ ವರ್ಷ ಇದ್ದ ಮಳಿಗೆಗಳ ಸಂಖ್ಯೆ ಈ ವರ್ಷ ದುಪ್ಪಟ್ಟಾಗಿದೆ. ಅದು ಅಲ್ಲದೆ ಸ್ಥಳೀಯ ಕುಶಲಕರ್ಮಿಗಳು ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ಸಂತೆಗೋಸ್ಕರ ನೋಂದಾಯಿಸ್ಕೊಳ್ತಾ ಇದ್ದಾರೆ. ಅದು ನಾವು ಫ್ರೀ ಮಳಿಗೆಗಳನ್ನು ಕೂಡ ಅವರಿಗೆ ಕೊಡ್ತಾ ಇದ್ದೇವೆ. ಎಲ್ರಿಗೂ ತಿಳಿದಿರೋ ಹಾಗೆ ಉದಯವಾಣಿ ಕಳೆದ 54 ವರ್ಷದಿಂದ ಜನಮಾನಸದಲ್ಲಿ ಜನಮನದ ಜೀವನಾಡಿಯಾಗಿ ಬೆರೆತು ಹೋಗಿದೆ. ಕರಾವಳಿ ಕನ್ನಡ ಆಗಿರ್ಬೋದು ಅಥವಾ ಕರ್ನಾಟಕದ ಹಲವೊಂದು ಭಾಗಗಳಲ್ಲಿ ಕೂಡ ಆಗಿರ್ಬೋದು, ಉದಯವಾಣಿ ಇಲ್ಲದೆ ಬಹುಶಃ ಬೆಳಿಗ್ಗೆ ಜನಜೀವನ ಶುರು ಆಗೋದೇ ಇಲ್ಲ. ಸೊ ಆ ಒಂದು ಹೆಮ್ಮೆ ನಮ್ಮ ಉದಯವಾಣಿಗೆ. ಸೊ ಇಲ್ಲಿ ಬರ್ತಾ ಇರೋವಂಥ ಸಾವಿರಾರು ಜನರಿಗೆ ನಮ್ಮ ಉದಯವಾಣಿಯ ಎಲ್ಲ ಪ್ರಾಡಕ್ಟ್ಸ್ ಏನಿದೆ, ನಮ್ಮ ಉದಯವಾಣಿಯ ಸಹ ಸಂಪಾದನೆಗಳಾಗಿರ್ಬೋದು, ಅದನ್ನೆಲ್ಲ ತೋರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಉದಯವಾಣಿಯ ಮಳಿಗೆಯನ್ನು ಕೂಡ ಇಲ್ಲಿಟ್ಟಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಬರೀ ಉದಯವಾಣಿ ಮಾತ್ರ ಅಲ್ಲ, ಅದರ ಜೊತೆಗೆ ರೂಪತಾರ, ತುಷಾರ, ತರಂಗ ಅಥವಾ ನಮ್ಮ ಉದಯವಾಣಿಯ ಸ್ಪೆಷಲ್ ಪೇಜಸ್ ಏನಿದೆ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದು ಅಲ್ಲದೆ ಇನ್ನೂ ಹಲವಾರು ಮಳಿಗೆಗಳಿದೆ. ಸೊ ಮುಂದಿನ 2 ದಿನಗಳ ಕಾಲ ಒಳ್ಳೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ. ನಾವು ಯಾವಾಗಲೂ ಹೇಳ್ತೀವಿ, ಆಲ್ವೇಸ್ ವಿ ಶುಡ್ ಬಿ ವೋಕಲ್ ಫಾರ್ ಲೋಕಲ್ ಅಂತ. ಸೊ ಆ ಒಂದು ಟ್ಯಾಗ್ಲೈನಿಂದ ನಾವು ಈ ಒಂದು ನಮ್ಮ ಸಂತೆಯನ್ನು ಹಮ್ಮಿಕೊಂಡಿದ್ದೇವೆ. ಎಂಜಾಯ್ ಮಾಡಿ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ಸುನೀತಾ ಅರ್ಚಣೆ ಅಂತ. ನಮ್ಮ ಸಂತೆಯಲ್ಲಿ ನಿಮ್ಮ ಸ್ಟಾಲ್ ಇದೆ, ಇದರ ಬಗ್ಗೆ ಹೇಳ್ಬೋದಾ? ನಾನೊಂದು 25 ವರ್ಷದಿಂದ ಹರ್ಬಲ್ ಗಿಡಮೂಲಿಕೆಗಳ ಜ್ಯೂಸನ್ನೆಲ್ಲ ಮಾಡ್ತೇನೆ. ಒಂದೊಂದು ಬೇರುಗಳ ಹಣ್ಣುಗಳ ಜ್ಯೂಸು ಒಂದೊಂದಕ್ಕೆ ಒಳ್ಳೆಯದಾಗ್ತದೆ. ಹೊರಗಿನಿಂದ ಜ್ಯೂಸೆಲ್ಲ ತೆಗೆದಕ್ಕಿಂತ ಗಿಡಮೂಲಿಕೆಗಳ ಜ್ಯೂಸು ಕುಡಿಲಿಕ್ಕೆ ಸಹ ಸುಲಭ, ಒಳ್ಳೆಯದು, ಆರೋಗ್ಯಕ್ಕೆ ಸಹ ಒಳ್ಳೆಯದು, ಬಾಯಾರಿಕೆಗೆ ಸಹ ಒಳ್ಳೆಯದಾಗ್ತದೆ. ಈಗ ಒಂದಾಗಿ ಹೇಳಿದರೆ ಜಿಂಜರ್ ಲೆಮನು ಗ್ಯಾಸ್ಟ್ರಿಕ್ಕಿಗೆ, ಡೈಜೆಷನ್, ಕೋಲ್ಡ್, ಕೊಲೆಸ್ಟ್ರಾಲಿಗೆಲ್ಲ ಒಳ್ಳೆಯದಾಗ್ತದೆ. ಮಕ್ಕಳಿಂದ ದೊಡ್ಡವರವರೆಗೆ ಒಳ್ಳೆಯದು. ಗೆಸ್ಟ್ ಬಂದರೂ ನೀರು ಹಾಕಿ ಕೊಡ್ಬೋದು. ನನ್ನಾರಿ ಜ್ಯೂಸು ಬಾಯಾರಿಕೆಗೆ ಸಹ ಆಗ್ತದೆ, ಮತ್ತು ತಂಪಿಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಬೇರೆ ಬೇರೆ ಥರ ಫ್ಲೇವರ್ ಇದೆ ಇಲ್ಲಿ. ಬೇರೆ ಏನಿದೆ? ಮತ್ತು ನಾವೊಂದು 25 ವರ್ಷದಿಂದ ರಸಾಯಿ ಮಾಡ್ತಾ ಇದ್ದೇವೆ. ಇದು ಪ್ಯೂರಿಫೈ ಹತ್ತಿ ಹಾಕಿ ಮಾಡ್ತೇವೆ.
ಈಗ ಬೇಬಿ ಬೆಡ್ ಎಲ್ಲ ಗಿಫ್ಟ್ ಕೊಡಲಿಕ್ಕೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಮತ್ತು ಇದರಲ್ಲಿ ಈ ಬೆಡ್ಡನ್ನು ಹತ್ತಿಯನ್ನು ಪ್ಯೂರಿಫೈ ಮಾಡಿ ಇಡೀ ಶೀಟ್ ಮಾಡಿ ಹಾಕಬಹುದು. ವಾಷಬಲ್ ಅದು, ಹೆಲ್ತಿಗೇನು ಹಾಳಿಲ್ಲ. ಅದರಲ್ಲಿ ನಾನು ಒಳಗೋಗಿ ನುಗ್ಗಿ ಹತ್ತಿಯನ್ನು ತುಂಬಿಸ್ತೇನೆ. ಇಷ್ಟು ವರ್ಷ ನಾನು ಆರೋಗ್ಯದಲ್ಲಿದ್ದೇನೆ, ಅದು ತುಂಬಿಸಿದ್ರೆ ಸಹ ಹತ್ತಿ. ಮತ್ತು ಥರದಲ್ಲಿ ಅಪ್ಪೆ ಮೆಡಿ ಉಪ್ಪಿನಕಾಯಿ ಹೌದು, ಮತ್ತು ಲೆಮನ್ ಫ್ರೈಡ್ ಮಸಾಲ, ಗ್ರೀನ್ ಚಿಲ್ಲಿ ಮಸಾಲ ಎಲ್ಲ ಮಾಡ್ತೇನೆ. ಹಲವು ಎಲ್ಲ ಊರಿಗೆ, ಸಾಧಾರಣದ ಊರಿಗೆಲ್ಲ ತಿರುಗಾಡಿ ಬಂದಿದ್ದೇನೆ. ನನ್ನ ಯಜಮಾನರಿರುವಾಗ ಎಲ್ಲ ಊರಿಗೆ ಹೋಗಿದ್ದೇನೆ. ಮೈಸೂರು ಹೌದು, ಭಾರಿ ಖುಷಿ ಆಯಿತು. ಹೌದು, ಅಂದರೆ ಈಗ 2 ವರ್ಷದಿಂದ ಕೊರೋನಾ ಇದ್ದ ಕಾರಣ ನಮಗೆ ಎಲ್ಲಿ ಹೋಗ್ಲಿಕ್ಕಾಗಲ್ಲ. ನಾವು ವಸ್ತುಗಳನ್ನು ಕಷ್ಟಪಟ್ಟು ಮಾಡ್ಬೋದು, ಆದರೆ ನಮಗೆ ಅದಕ್ಕೆ ಮಾರಾಟಕ್ಕೆ ಒಂದು ಪ್ಲೇಸ್ ಬೇಕಾಗ್ತದೆ. ಇಲ್ಲಿಯ MIC ಮಕ್ಕಳು ಮತ್ತು ಉದಯವಾಣಿಯವರು ಚಂದ ಮಾಡಿ ಇದು ನಮಗೆ ಸ್ಟಾಲ್ ಹಾಕಿ ನಮ್ಮಂಥ, ಹೌದು ಖುಷಿ ಆಯಿತು, ನಮ್ಮಂಥವ್ರು ಮೇಲೆ ಬರಬೇಕು ತಯಾರು ಮಾಡಿದವರಂತ ಚಂದದಲ್ಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ದೇವ್ರ ದಯಿಂದ ಇನ್ನು ಒಳ್ಳೆ ವ್ಯಾಪಾರ ಆಗಿ ಮನೆಗೆ ಹೋದರೆ ಸಾಕು, ಬರ್ತಾನಂತೇಳಿ ನಂಬಿಕೆ ಉಂಟು ನನಗೆ. ಏಕೆಂದರೆ ನೀವು ಒಳ್ಳೆ ಪ್ರೊಪಗೇಂಡ ಮಾಡಿದ್ದೀರಿ. ಎಲ್ಲರೂ ನಮ್ಮ ಸಂತೆಗೆ ಬಂದು ನಮಗೆ ಸಂತೋಷ ಕೊಟ್ಟು ನಮ್ಮ ಪ್ರಾಡಕ್ಟ್ ನಿಮಗೆ ಹೇಗೆ ಆಗಿದೆ ಅಂತೇಳಿ ತೆಗೆದು ಮತ್ತೆ ಹೇಳಬೇಕು. ಎಲ್ರಿಗೂ ಧನ್ಯವಾದ ಹೇಳ್ತೇನೆ, ನಿಮಗೆ ಎಲ್ರಿಗೂ ಸಹ. Hello, I'm Asmita. Yeah. So the name of my store is Atelier Dosun. I handmake all of these jewelry by myself. I am alumni of this college. I studied at MSAP. Yeah. So we have like bracelets, necklaces, phone charms, etc. ನಮ್ಮ ಸಂತೆಗೆ ಬನ್ನಿ. ನನ್ನ ಹೆಸರು ರೂಪಾ ವಸುಂಧರಾಚಾರ್ಯ, ಕಲಾವಿದೆ. ನಾನು ಮೇಯ್ನಾಗಿ ನಾನೆಲ್ಲ ಮಾಡುವಂಥದ್ದು ಎಲೆ ಮತ್ತು ಒಣಗಿದ ಎಲೆ ಮತ್ತು ಹೂಗಳಿಂದ ಮಾಡಿರುವ ಕಲಾಕೃತಿಗಳು. ಈ ಕಲಾಕೃತಿಗಳ ವೈಶಿಷ್ಟ್ಯತೆ ಏನಂತ ಹೇಳಿದರೆ, ಫಸ್ಟ್ ಇದು ಡ್ರಾಯಿಂಗ್ ಟೆಕ್ನಿಕ್, ಎಷ್ಟು ವರ್ಷ ಬರ್ತದೆ ಅಂತ ಹೇಳಿಕೊಂಡು ನಾನು ಮಾಡಿರುವಂಥದ್ದು. ಆಮೇಲೆ ನಾವು ಪೇಸ್ಟಿಂಗ್ ಟೆಕ್ನಿಕ್, ಮತ್ತು ಯಾವುದೇ ಎಲೆಗಳಿಗೂ ಕೂಡ ಅಥವಾ ಹೂಗಳಿಗೆ ನಾವು ಎಲ್ಲಿಯೂ ಶೇಪ್ ಕೊಟ್ಟಿರುವುದಿಲ್ಲ, ಹಾಗೆಯೇ ಮಾಡಿರುವಂಥದ್ದು. ಮತ್ತು ಎಲ್ಲ ಇದು ಎಕ್ಸ್ಕ್ಲೂಸಿವ್ ಪೀಸಸ್, ಒಂದು ಪೀಸ್ ಹಾಗೆ ಇನ್ನೊಂದು ಪೀಸಸ್ ಇಲ್ಲ. ನಾನು ಮಾಡಿರುವಂಥ ಕಲಾಕೃತಿಗಳನ್ನು ಎಲ್ಲರೂ ಇದನ್ನು ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ರೂಪಾಸ್ ಕ್ರಿಯೇಷನ್ಸ್ ಅಂತ ಹೇಳಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ 8197593346. ಥ್ಯಾಂಕ್ ಯು. ಹಾಂ, ನಮ್ಮ ಸಂತೆಗೆ ನಾನು ಇದು ಪ್ರಥಮ ಬಾರ ಕಲಾ ಪ್ರದರ್ಶನ ಮಾಡಿರುವಂಥದ್ದು. ಖುಷಿ ಆಗ್ತಾ ಇದೆ. ಮುಂದೆ ಇನ್ನು 2 ದಿನಗಳಲ್ಲಿ ನಾನು ತುಂಬ ಶಾಪಿಂಗ್ ಜನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಮಣಿಪಾಲದಲ್ಲಿ ನಡೆಯುತ್ತಿರುವ ನಮ್ಮ ಸಂತೆಗೆ ಬನ್ನಿ ಮತ್ತು ಈ ಕಲಾ ಪ್ರದರ್ಶನವನ್ನು ನೋಡಿ ಮತ್ತು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಮೇಡಮ್, ನವೀನ್ ಅಂತ. ನಾನು ಮಂಗಳೂರಿಂದ ಬಂದಿದ್ದೇನೆ. ಈಗ ನಮ್ಮ ಸಂತೆಯಲ್ಲಿ ಕೋಕೋನಟ್ ಫೈಬರ್ ಪಾಟ್ಸ್ ನಮ್ಮ ಪ್ರಾಡಕ್ಟ್ ಇದೆ, ಅದನ್ನು ನಾನು ಸ್ಟಾಲಲ್ಲಿ ಹಾಕಿದ್ದೇನೆ. ಇದಂದರೆ ಪರಿಸರ ಸ್ನೇಹಿ ಪ್ರಾಡಕ್ಟ್ ಇದು. ತೆಂಗಿನ ನಾರು ಮತ್ತು ನಮ್ಮ ರಬ್ಬರ್ ಮರದ ಹಾಲನ್ನು ಉಪಯೋಗಿಸಿಕೊಂಡು ಮಾಡಿರುವಂಥದ್ದು. ಪರಿಸರಕ್ಕೆ ಯಾವುದೇ ಥರದ ಹಾನಿಕಾರಕ ಅಲ್ಲ, ಗಿಡಗಳಿಗೂ ಒಳ್ಳೆಯದು. ಇಂಡೋರ್ ಪ್ಲ್ಯಾಂಟ್ಸ್ ಆಗಿ ಹಾಕಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ನಮ್ಮ ಸಂತೆಗೆ ಬನ್ನಿ, ಎಲ್ಲ ಸ್ಟಾಲ್ಗಳನ್ನು ವಿಸಿಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಶಂಕರ್. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಾವು ಸ್ವಂತ ವೀವ್ ಮಾಡ್ತೀವಿ. ನಾವೆಲ್ಲ ಕೈಗಾರಿಕೆಗಳು. ನಮ್ಮ ವೀವರೆಲ್ಲ 62 ಇಯರ್ಸ್ ಟು 74 ಇಯರ್ಸ್, 62 ವರ್ಷದಿಂದ 74 ವರ್ಷ, ಆಲ್ ಸೀನಿಯರ್ ಸಿಟಿಸನ್ಸ್. ವಿ ರನ್ ಅನಾಥಾಶ್ರಮ್, ಮೇಕ್ ದಿ ಸಾರೀಸ್ ಆ್ಯಂಡ್ ಸೆಲ್. ನಾವು ಮಾರ್ಕೆಟ್ ತೊಗೊಂಡು ಸೇಲ್ ಮಾಡಿಲ್ಲ, ಖುದ್ ಮಾಡ್ತೀವಿ. ನಾನು ವೀವರೇ, ನಾನು ವೀವ್ ಮಾಡ್ತೀವಿ, ತಯಾರು ಮಾಡಿ ಸೇಲ್ ಮಾಡ್ತೀವಿ. ಪ್ರತಿಯೊಂದು ಸೀರೆ ನಮ್ಮ ಹತ್ರ. ಇವಾಗ ನಮ್ಮ ಸಂತೆಗೆ ಬಂದಿದ್ದೀವಿ. ವೆರಿ ಗುಡ್, ತುಂಬ ಜನ ಲೈಕ್ ಮಾಡ್ತಾರೆ. ಲಾಸ್ಟ್ ಇಯರ್ ಬಂದಿದ್ದೆ, ಇಲ್ಲಿ ಪವರ್ ಪ್ರಭಾ ಅಂತ ಇತ್ತು, ಅಲ್ಲಿ ಬಂದಿದ್ದೆ. ತುಂಬ ಸಕ್ಸಸ್ ಆಯಿತು ನಮಗೆ. ಇಲ್ಲಿನೂ ಪೀಪಲ್ ಆರ್ ಲೈಕಿಂಗ್ ಲೈಕ್ ಎನಿಥಿಂಗ್.
ಆ್ಯಂಡ್ ಉಡುಪಿ ಆ್ಯಂಡ್ ಮಂಗಳೂರು ಐ ಆಲ್ವೇಸ್ ಎವ್ರಿ 2 months ಒಂದು ಸರಿ ಬರ್ತೀನಿ ನಾನು. ಅಲ್ಲಿ ನನ್ನ ಹತ್ರ 4,000 ಕಸ್ಟಮರ್ ಇದ್ದಾರೆ ನನ್ನ ಹತ್ರ. ಬಟ್ ಉಡುಪಿಯಿಂದ ಇದು ಕಸ್ಟಮರ್ಸ್ ತುಂಬ ಇದ್ದಾರೆ, ಅವ್ರಿಗೆ ಇನ್ವೈಟ್ ಮಾಡಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಸೆಂಡ್ ಎ ಇನ್ವಿಟೇಷನ್ ಟು ದೆಮ್. ದೇ ಆಲ್ ಕಮ್, ಮೋಸ್ಟ್ ಆಫ್ ಪೀಪಲ್ ಆರ್ ಡಾಕ್ಟರ್ಸ್, ಎವ್ರಿಬಡಿ ದೇ ಕಮ್ ಆ್ಯಂಡ್ ಬೈ ಹಿಯರ್. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು. ಎಲ್ಲರೂ ನಮಸ್ಕಾರ. ದಯವಿಟ್ಟು ಬನ್ನಿ ನಮ್ಮ ಸಂತೆಗೆ, ಮಿಸ್ ಮಾಡಬೇಡಿ. ಇದು ಒಳ್ಳೆ ಆಪರ್ಚುನಿಟಿ. ನೀವು ಒಂದು ಸೀರೆ ತೊಗೊಂಡ್ರೆ ನಮ್ಮ ವೀವರ್ಗೆ ಒಂದು ದಿವಸ ಕೆಲಸ ಸಿಗುತ್ತೆ ಅಷ್ಟೇ. ನಾನು ಏನು ಬೇರೆ ಏನು ಹೇಳಿಲ್ಲ. ಥ್ಯಾಂಕ್ ಯು. ನಮಸ್ಕಾರ. ದೇವರು ಒಳ್ಳೇದು ಮಾಡಲಿ. ನನ್ನ ಹೆಸರು ಸವಿತಾ ಅಂತ. ನಾನಿಲ್ಲಿ ಪರ್ಕಳ ಅಲ್ಲಿಂದ ಬಂದಿದ್ದು. ಇಲ್ಲಿ ನಮ್ಮ ಉದಯವಾಣಿ ಪೇಪರಲ್ಲಿ ನೋಡಿಯೇ ಬರೋದು, ಅಡ್ವರ್ಟೈಸ್ಮೆಂಟ್ ನೋಡಿಯೇ ಬರೋದು. ನಾವು ಯಾವಾಗಲೂ ಬರ್ತಾ ಇರ್ತೇವೆ. ಇಲ್ಲಿ ಚೆನ್ನಾಗಿದೆ, ಬರ್ತೇವೆ, ಚೆನ್ನಾಗಿದೆ. ನಮ್ಮ ಸಂತೆ ಖುಷಿ ಆಗುತ್ತಾ? ನೀವು ಪರ್ಚೇಸ್ ಮಾಡ್ತೀರಾ? ಪರ್ಚೇಸ್ ಮಾಡ್ತೇವೆ, ಆಲ್ರೆಡಿ ಮಾಡಿದೆ, ಲಾಸ್ಟ್ ಟೈಮ್ ಮಾಡಿದ್ದೇನೆ. ಏನು ಪರ್ಚೇಸ್ ಮಾಡಿದ್ರಿ? ನಾನು ಟಾಪ್ ಮಾಡೋದು ನಾನು. ಹೌದು, ಓಕೆ, ಖಾದಿ ಟಾಪ್ ಮಾಡಿದ್ದೆ. ಓಕೆ, ಖುಷಿ ಆಯಿತು. ಹಾಂ, ಎಲ್ಲರೂ ಬನ್ನಿ ನಮ್ಮ ಸಂತೆಗೆ. ನಾವೊಂದೇ ಪ್ರತಿ ವರ್ಷವೂ ಎಲ್ಲಿ ಯಾವಾಗುತ್ತೆ ಬರ್ತೇವೆ ಇಲ್ಲಿ ನಾವು. My name is Shubham and I'm in second year MA Media and Communication student. So I'm studying in Manipal Institute of Communications, and Namma Sante event is very amazing event. We get a lot of experience from this. I really enjoyed this event because last year I was a volunteer in logistics team. So I'm refreshing my memories of my old times, how I used to work in this logistics department. This is the best event of my life and I can't forget this whole life. Thank you so much. ಥ್ಯಾಂಕ್ ಯು ಸರ್. ನಮ್ಮ ಸಂತೆಗೆ ಬನ್ನಿ. ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನ